ಕಾಂಗ್ರೆಸ್ ಪಕ್ಷದಿಂದ ಸಿ.ಪಿ. ಯೋಗೇಶ್ವರ ಸಾಹೇಬರು ಕಣಕ್ಕಿಳಿದಿದ್ದಾರೆ. ಮತ್ತು ಈ ಚನ್ನಪಟ್ಟಣ ಜನತೆಗೆ ಎಲ್ಲರಿಗೂ ಗೊತ್ತಿದೆ, ಇಲ್ಲಿ ಸಿ.ಪಿ. ಯೋಗೇಶ್ವರ ಅವ್ರದ್ದು ಭಾಳ ದೊಡ್ಡ ಕೊಡುಗೆ ಇದೆ. ಅವರು ಜನನಾಯಕರು, ಜನಪ್ರಿಯ ನಾಯಕರು ಮತ್ತು ಎಲ್ಲ ಕಡೆ ಅವರು ಭಾಳ ವರ್ಷದಿಂದ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಜನರ ಒಂದು ಪ್ರೀತಿಯನ್ನು ಅವರು ಗಳಿಸಿದ್ದಾರೆ. ಹಾಗಾಗಿ ಮತ್ತು ಕಾಂಗ್ರೆಸ್ ಪಕ್ಷ ನಮ್ಮದು 5 ಗ್ಯಾರಂಟಿಗಳು ಏನು ನಾವು ರಾಜ್ಯಕ್ಕೆ ಕೊಟ್ಟಿದ್ದೀವಿ, ಇದು ಈ ಪ್ರಪಂಚದಲ್ಲಿ ಇದು ಪ್ರಥಮವಾಗಿ ನಾವು ಇಂಥ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಮತ್ತು ಇದು ಎಲ್ಲ 5 ಗ್ಯಾರಂಟಿಗಳು ಯಶಸ್ವಿ ಆಗಿದ್ದಾವೆ. ಇವತ್ತು ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ 4.5 ಕೋಟಿ ನಮ್ಮ ಕನ್ನಡಿಗರಿಗೆ 5 ಗ್ಯಾರಂಟಿಗಳನ್ನು ಇದು ಫಲಾನುಭವಿಗಳು ಆಗಿ ಅವರಿಗೆ ಎಲ್ಲರಿಗೂ ಇದನ್ನು ಬೆನಿಫಿಟ್ ತಗೊಳ್ತಾ ಇದ್ದಾರೆ. ಮತ್ತು ಪ್ರತಿ ಮನೆಗೆ 8,000 ರೂಪಾಯಿ, ಕನಿಷ್ಠ 8,000 ರೂಪಾಯಿ ಅಷ್ಟು ನಾವೊಂದು ಬೆನಿಫಿಟ್ ಮಾಡಿಕೊಟ್ಟಿದ್ದೀವಿ ಎಲ್ಲರಿಗೂ. ಮತ್ತು ಬಸ್ ಪ್ರಯಾಣ ತಗೊಂಡ್ರೆ ಈಗ ಒಂದು ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ 100 ಕೋಟಿಯಷ್ಟು ಮಹಿಳೆಯರು ಇಲ್ಲಿ ಪ್ರವಾಸ ಮಾಡಿ, ಪ್ರಯಾಣ ಮಾಡಿ ಮತ್ತು ಬಸ್ಗಳಲ್ಲಿ ಇದನ್ನು ಬೆನಿಫಿಟ್ ತಗೊಂಡಿದ್ದಾರೆ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇರೋದು? ಕಾಂಗ್ರೆಸ್ ಪಕ್ಷ ಜನರಿಗೋಸ್ಕರ. ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ. ನಾವು ಇಲ್ಲಿ BJP ನೋಡೋದಾದರೆ BJP ಬಂದು ಶ್ರೀಮಂತರ ಪಕ್ಷ. ಇವತ್ತು ಬಡವರಿಗೆ ಮತ್ತು ಶ್ರೀಮಂತರಿಗೆ ಅಂತರ ಭಾಳ ದೊಡ್ಡದಾಗಿ ಬೆಳೀತಾ ಇದೆ. ಇದು ಮೋದಿ ಅವರು ಯಾರು ಕಾರಣ? ಇದು BJP ಕಾರಣ ಮತ್ತು ಮೋದಿ ಅವ್ರ ಕಾರಣ. ಇವತ್ತು ನಮ್ಮದೆಲ್ಲ ಇಂಡಸ್ಟ್ರೀಸು, ಇವತ್ತು ಎಲ್ಲ ಇಂಡಸ್ಟ್ರೀಸು, ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ತಗೋಬೋದು, ಯಾವುದೇ ಆದ ಹೆವಿ ಇಂಡಸ್ಟ್ರೀಸು, ಎಲ್ಲ ಕಾರ್ಖಾನೆಗಳು ಗುಜರಾತ್ಗೆ ಹೋಗ್ತಾ ಇದ್ದಾವೆ. ಇದು ನೋಡಿ, ಮೋದಿಯವರು ಗುಜರಾತ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ, ಇಲ್ಲಿ ಹೆಲಿಕಾಪ್ಟರ್ ಇಳಿಯುತ್ತೆ, ಹೆಲಿಕಾಪ್ಟರ್ನಿಂದ US ಎಲ್ಲರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಉದ್ಯಮಿಗಳನ್ನ ಗುಜರಾತಿಗೆ ತಗೊಂಡು ಹೋಗಿ ಆ ಗುಜರಾತದ ಗಿಫ್ಟ್ ಸಿಟಿ ತೋರಿಸ್ತಾ ಇದ್ದಾರೆ. ನೋಡಿ ಈ ಸಿಟಿ ಯಾವ ಥರ ಇದೆ, ನೀವು ಇಲ್ಲಿಗೆ ಬಂದರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಇದು ಏನು ಮಲ್ತಾಯಿ ಧೋರಣೆ? ಇದು ಯಾರಿಗೂ ನಾವೆಲ್ಲ ಕನ್ನಡಿಗರಿಗೆ ಇದೆಲ್ಲ ಗೊತ್ತಾಗಬೇಕಾಗ್ತದೆ. ಯಾಕಂದರೆ ಈ ಥರ ಮಲ್ತಾಯಿ ಧೋರಣೆ ಮತ್ತು ತಾರತಮ್ಯ ಮಾಡಬಾರ್ದು. ಒಂದು ಪ್ರಧಾನಿಯಾಗಿ ಇಂಥ ತಾರತಮ್ಯ ಮಾಡಬಾರ್ದು. ಈ ಥರ ಮಾಡೋರಿಗೆ ನಾವು ವೋಟ್ ಕೊಡಬೇಕಾಗುತ್ತಾ? ಇಲ್ಲ. ನಾವು ಎಂದಿಗೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು. ಎಲ್ಲ ಜನರು ಇವಾಗ ನಾವು ಅರಿವನ್ನು ಮೂಡಿಸಿದ್ದೀವಿ ಮತ್ತು ನಮ್ಮ ಯೋಜನೆಗಳು, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಏನಿದಾವಲ್ಲ, 5 ವರ್ಷ ಅಲ್ಲ, ನಾವು ಇನ್ನೂ 10 ವರ್ಷ ಇನ್ನೂ ಒಳ್ಳೆ ಗ್ಯಾರಂಟಿಗಳು ಕೊಟ್ಟು ಬಡವರ ಬಾಳಿಗೆ ಒಂದು ಬೆಳಕನ್ನು ನಾವು ಕೊಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಾಗಿರ್ಬೋದು ಮತ್ತು ಉಪಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವರಾಗಿರ್ಬೋದು ಮತ್ತು ಎಲ್ಲ ನಾಯಕರು, ಮುಖಂಡರು, ಎಲ್ಲ ಮಂತ್ರಿಗಳು ಹಗಲಿರುಳು ಕೆಲಸ ಮಾಡ್ತಾ ಇದ್ದೀವಿ 1 ವರ್ಷದಿಂದ. ಏನು ಅಂದರೆ ಜನರ ಒಂದು ಅಭಿವೃದ್ಧಿ ಆಗಲಿ, ಬಡವರಿಗೆ ನಾವು ಒಂದು ಆಶ್ರಯ ಕೊಡೋಣ, ಮಹಿಳೆಯರಿಗೆ ಒಂದು ಪವರ್ ಕೊಡೋಣ, ಎಂಪವರ್ಮೆಂಟ್ ಆಫ್ ವುಮೆನ್ ಕೊಡೋಣ ಅಂತೇಳಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಸೈನಿಕರು ಇಲ್ಲಿ ಚನ್ನಪಟ್ಟಣದಲ್ಲಿ ಮನೆಗೆ ಹೋಗಿ ಪ್ರಚಾರ ಮಾಡಿಬಿಟ್ಟು, ನಾವು ಒಂದೇ ಅಲ್ಲ, ಎಲ್ಲ ಮುಂಚೂಣಿ ವರ್ಗದ ಕಾಂಗ್ರೆಸ್ದ ಫಿಶರಿ ಡಿಪಾರ್ಟ್ಮೆಂಟ್ ಚೇರ್ಮನ್ ಅವರಿದ್ದಾರೆ, ಮಂಜುನಾಥ್ ಸುನೇಗರ್ ಸಾಹೇಬರು, ಎಲ್ಲ ಮಾಜಿ ಸೈನಿಕರಿದ್ದೀವಿ. ಮನೆಗೆ ಹೋಗಿ ನಾವು ಈ ಥರ ನಾವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಆ ಕೊಡುಗೆ ಏನೇನು ಕೊಟ್ಟಿದ್ದೀವಿ ಅಂತೇಳಿ ಅರಿವನ್ನು ಮೂಡಿಸಿ ನಾವು ಓಟನ್ನು ಕೇಳೋ ಕೆಲಸ ಇವತ್ತು ಚನ್ನಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ.